ಸನಾತನ ಮಹಾದ್ರುಮ ನಮ್ಮ ಹೆಮ್ಮೆಯ ಸನಾತನ ಸಂಸ್ಕೃತಿಯ ವಾಹಿನಿ. ಸೋಭಿಗಮ್ಯ ಮಹಾತ್ಮಾನಂ ಕೃತ್ವಾ ರಾಮಂ ಪ್ರದಕ್ಷಿಣಂ ನ್ಯವೇದಯದಮೇಯಾತ್ಮ ದೃಷ್ಟ್ವಾ ಸೀತೇತಿ ತತ್ವತಃ ತತಃ ಸುಗ್ರೀವಸಹಿತೋ ಗತ್ವಾ ತೀರಂ ಮಹೋದಧೇಃ ಸಮುದ್ರಂ ಕ್ಷೋಭಯಾಮಾಸ ಶರೈರಾದಿತ್ಯಸನ್ನಿಭೈಃ ದರ್ಶಯಾಮಾಸ ಚಾತ್ಮಾನಂ ಸಮುದ್ರಃ ಸರಿತಾಂ ಪತಿಃ ಸಮುದ್ರವಚನಾಚ್ಚೈವ ನಲಂ ಸೇತುಮಕಾರಯತ್ ತೇನ ಗತ್ವಾ ಪುರೀಂ ಲಂಕಾಂ ಹತ್ವಾ ರಾವಣಮಾಹವೇ ರಾಮಃ ಸೀತಾಮನುಪ್ರಾಪ್ಯ ಪರಾಂ ವ್ರೀಡಾಮುಪಾಗಮತ್ ತಮುವಾಚ ತತೋ ರಾಮಃ ಪುರುಷಂ ಜನಸಂದದಿ ಅಮೃಷ್ಯಮಾಣಾ ಸಾ ಸೀತಾ ವಿವೇಶ ಜ್ವಲನಂ ಸತಿ ತತೋऽಗ್ನಿವಚನಾತ್ ಸೀತಾಂ ಜ್ಞಾತ್ವಾ ವಿಗತಕಲ್ಮಷಾಂ ಬಭೌ ರಾಮಃ ಸಂಪ್ರಹೃಷ್ಟಃ ಪೂಜಿತಃ ಸರ್ವದೈವತೈಃ ಕರ್ಮಣಾ ತೇನ ಮಹತಾ ತ್ರೈಲೋಕ್ಯಂ ಸಚರಾಚರಂ ಸದೇವರ್ಷಿಗಣಂ ತುಷ್ಟಂ ರಾಘವಸ್ಯ ಮಹಾತ್ಮನಃ ಅಭಿಷಿಚ್ಯ ಚ ಲಂಕಾಯಾಂ ರಾಕ್ಷಸೇಂದ್ರಂ ವಿಭೀಷಣಂ ಕೃತಕೃತ್ಯಸ್ತದಾ ರಾಮೋ ವಿಜ್ವರಃ ಪ್ರಮುಮೋದಃ ದೇವತಾಭ್ಯೋ ವರಂ ಪ್ರಾಪ್ಯ ಸಮುತ್ಥಾಪ್ಯ ಚ ವಾನರಾನ್ ಅಯೋಧ್ಯಾಂ ಪ್ರಸ್ಥಿತೋ ರಾಮಃ ಪುಷ್ಪಕೇಣ ಸುಹೃದ್ಧೃತಃ ಭರದ್ವಾಜಾಶ್ರಮಂ ಗತ್ವಾ ರಾಮಃ ಸತ್ಯಪರಾಕ್ರಮಃ ಭರತಸ್ಯಾಂತಿಕಂ ರಾಮೋ ಹನುಮಂತಂ ವ್ಯಸರ್ಜಯತ್ ಪುನರಾಖ್ಯಾಯಿಕಾಂ ಜಲ್ಪನ್ ಸುಗ್ರೀವಸಹಿತಸ್ತದಾ ಪುಷ್ಪಕಂ ತತ್ಸಮಾರುಹ್ಯ ನಂದಿಗ್ರಾಮಂ ಯಯೌ ತದಾ ನಂದಿಗ್ರಾಮೇ ಜಟಾಂ ಹಿತ್ವಾ ಭ್ರಾತೃಭಿಃ ಸಹಿತೋ ನಘಃ ರಾಮಃ ಸೀತಾಮನುಪ್ರಾಪ್ಯ ರಾಜ್ಯಂ ಪುನರವಾಪ್ತವಾನ್ ಪ್ರಹೃಷ್ಟಮುದಿತೋ ಲೋಕಃ ತುಷ್ಟಃ ಪುಷ್ಟಃ ಸುಧಾರ್ಮಿಕಃ ನಿರಾಮಯೋ ಹ್ಯರೋಗಶ್ಚ ದುರ್ಭಿಕ್ಷಭಯವರ್ಜಿತಃ ನ ಪುತ್ರಮರಣಂ ಕಿಂಚಿದ್ ದ್ರಕ್ಷ್ಯಂತಿ ಪುರುಷಃ ಕ್ವಚಿತ್ ನಾರ್ಯಶ್ಚಾವಿಧವಾ ನಿತ್ಯಂ ಭವಿಷ್ಯಂತಿ ಪತಿವ್ರತಾಃ ನ ಚಾಗ್ನಿಜಂ ಭಯಂ ಕಿಂಚಿನ್ನಾಪ್ಸು ಮಜ್ಜಂತಿ ಜಂತವಃ ನ ವಾತಜಂ ಭಯಂ ಕಿಂಚಿನ್ನಾಪಿ ಜ್ವರಕೃತಂ ತಥಾ ನ ಚಾಪಿ ಕ್ಷುದ್ಭಯಂ ತತ್ರ ನ ತಸ್ಕರಭಯಂ ತಥಾ ನಗರಾಣಿ ಚ ರಾಷ್ಟ್ರಾಣಿ ಧನಧಾನ್ಯಯುತಾನಿ ಚ ನಿತ್ಯಂ ಪ್ರಮುದಿತಾಃ ಸರ್ವೇ ಯಥಾ ಕೃತಯುಗೆ ತಥಾ ಅಶ್ವಮೇಧಶತೈರಿಷ್ಟ್ವಾ ತಥಾ ಬಹುಸುವರ್ಣಕೈಃ ಗವಾಂ ಕೋಟ್ಯಯುತಂ ದತ್ವಾ ಬ್ರಹ್ಮಲೋಕಂ ಪ್ರಯಾಸ್ಯತಿ ಅಸಂಖ್ಯೇಯಂ ಧನಂ ದತ್ವಾ ಬ್ರಾಹ್ಮಣೇಭ್ಯೋ ಮಹಾಯಶಾಃ ರಾಜವಂಶಾನ್ ಶತಗುಣಾನ್ ಸ್ಥಾಪಯಿಷ್ಯತಿ ರಾಘವಃ ಚಾತುರ್ವರ್ಣ್ಯಂಚ ಲೋಕೇಸ್ಮಿನ್ ಸ್ವೆ ಸ್ವೆ ಧರ್ಮೇ ನಿಯೋಕ್ಷ್ಯತಿ ದಶವರ್ಷಸಹಸ್ರಾಣಿ ದಶವರ್ಷಶತಾನಿ ಚ ರಾಮೋ ರಾಜ್ಯಮುಪಾಸಿತ್ವಾ ಬ್ರಹ್ಮಲೋಕಂ ಗಮಿಷ್ಯತಿ ಇದಂ ಪವಿತ್ರಂ ಪಾಪಘ್ನಂ ಪುಣ್ಯಂ ವೇದೈಶ್ಚ ಸಂಮಿತಂ ಯಃ ಪಠೇದ್ರಾಮಚರಿತಂ ಸರ್ವಪಾಪೈಃ ಪ್ರಮುಚ್ಯತೆ ಏತದಾಖ್ಯಾನಮಾಯುಷ್ಯಂ ಪಠನ್ ರಾಮಾಯಣಂ ನರಃ ಸಪುತ್ರಪೌತ್ರಃ ಸಗಣಃ ಪ್ರೇತ್ಯ ಸ್ವರ್ಗೇ ಮಹೀಯತೆ ಪಠನ್ ದ್ವಿಜೋ ವಾಕ್ವೃಷಭತ್ವಮೀಯಾತ್ ಸ್ಯಾತ್ ಕ್ಷತ್ರಿಯೋ ಭೂಮಿಪತಿತ್ವಮೀಯಾತ್ ವಣಿಗ್ಜನಃ ಪುಣ್ಯಫಲತ್ವಮೀಯಾತ್ ಜನಶ್ಚ ಶೂದ್ರೋಪಿ ಮಹತ್ವಮೀಯಾತ್ ಇತ್ಯಾರ್ಷೇ ಶ್ರೀಮದ್ ರಾಮಾಯಣೆ ವಾಲ್ಮೀಕೀಯೇ ಆದಿಕಾವ್ಯೆ ಬಾಲಕಾಂಡೆ ರಾಮಾಯಣ ಕಥಾ ಸಂಕ್ಷೇಪೋ ನಾಮ ಪ್ರಥಮಃ ಸರ್ಗಃ. ಶ್ಲೋಕಗಳ ಸಂಕ್ಷಿಪ್ತ ಅರ್ಥ ಹೀಗಿದೆ. ಹನುಮಂತನು ಶೂರನಾದ ಅಕ್ಷಕುಮಾರನನ್ನೂ ಸಹ ಮರ್ದಿಸಿ ಇಂದ್ರಜಿತುವಿನೊಡನೆ ಯುದ್ಧ ಮಾಡುತ್ತಾನೆ. ಅವನ ಬ್ರಹ್ಮಾಸ್ತ್ರಕ್ಕೆ ಕಟ್ಟುಬಿದ್ದು ಈ ರೀತಿಯಾಗಿ ಹೋದರೆ ಮಾತ್ರ ರಾವಣನನ್ನು ನೋಡಬಹುದು ಎಂಬ ಉದ್ದೇಶದಿಂದ ತನಗಾಗುತ್ತಿದ್ದ ತೊಂದರೆಗಳನ್ನು ಸಹಿಸಿಕೊಂಡು ಹೋಗುತ್ತಾನೆ. ತನ್ನ ಬಾಲಕ್ಕೆ ಹಚ್ಚಿದ ಬೆಂಕಿಯಿಂದ ಸೀತೆಯಿದ್ದ ಸ್ಥಳವೊಂದನ್ನು ಬಿಟ್ಟು ಲಂಕೆಯ ಉಳಿದೆಲ್ಲ ಭಾಗಗಳನ್ನು ದಹಿಸಿ ರಾಮನಿಗೆ ಸೀತಾದರ್ಶನವೆಂಬ ಪ್ರಿಯವಾರ್ತೆ ತಿಳಿಸುವ ಸಲುವಾಗಿ ಕಿಷ್ಕಿಂಧೆಗೆ ಪುನಃ ಪ್ರಯಾಣ ಬೆಳೆಸುತ್ತಾನೆ. ಅತ್ಯಂತ ಬುದ್ಧಿವಂತನಾದ ಹನುಮಂತನು ರಾಮನನ್ನು ಕಂಡು ಅಂಜಲೀಬದ್ಧನಾಗಿ ಸೀತಾದೇವಿಯನ್ನು ಕಂಡ ವಿಷಯ, ಅವಳಿದ್ದ ಪರಿಸ್ಥಿತಿ ಎಲ್ಲವನ್ನೂ ವಿವರಿಸುತ್ತಾನೆ. ಆನಂತರ ಶ್ರೀರಾಮನು ಸಮುದ್ರರಾಜನ ಬಳಿ ಬಂದು ಸಹಾಯ ಮಾಡುವಂತೆ ಕೇಳುತ್ತಾನೆ. ಆದರೆ ಉದಾಸೀನತೆ ತೋರಿದ ಸಮುದ್ರರಾಜನ ಮೇಲೆ ಬಾಣಗಳ ಪ್ರಹಾರವನ್ನು ಮಾಡುತ್ತಾನೆ. ಭಯಗೊಂಡ ಸಮುದ್ರರಾಜನು ರಾಮನ ಕೋಪವನ್ನು ಶಮನ ಮಾಡಲು ಸಶರೀರನಾಗಿ ಬಂದು
ಶಾಂತನಾಗುವಂತೆ ಪ್ರಾರ್ಥಿಸುತ್ತಾನೆ. ಅವನ ಮಾತಿನಂತೆ ರಾಮನು ನಳ ಎಂಬ ವಾನರನ ಸಹಾಯದಿಂದ ಸೇತುವೆಯನ್ನು ಕಟ್ಟಿಸುತ್ತಾನೆ. ಆ ಸೇತುವೆಯ ಮೂಲಕ ಶ್ರೀರಾಮನು ವಾನರ ಸೈನ್ಯದೊಡಗೂಡಿ ಲಂಕೆಯನ್ನು ತಲುಪಿ ರಾವಣನೊಡನೆ ಯುದ್ಧ ಮಾಡಿ ರಾವಣನನ್ನು ಸಂಹರಿಸಿ ಸೀತೆಯನ್ನು ಪಡೆಯುತ್ತಾನೆ. ಆದರೆ ಲೋಕಾಪವಾದದ ಭೀತಿಯಿಂದ ರಾಮನು ಸೀತೆಯನ್ನು ಕರೆದೊಯ್ಯುವ ಮುನ್ನ ಸೀತೆಯು ಅಗ್ನಿ ಪ್ರವೇಶ ಮಾಡುತ್ತಾಳೆ. ಅಗ್ನಿದೇವನು ಸೀತೆಯನ್ನು ಎಲ್ಲರ ಸಮ್ಮುಖದಲ್ಲಿ ಕರೆತಂದು ಸೀತೆಯು ಪರಮಪಾವನೆ, ಕಲ್ಮಶರಹಿತಳು, ತ್ರಿಕರಣ ಶುದ್ಧಳೆಂದು ಹೇಳುತ್ತಾನೆ. ಈ ಮಾತನ್ನು ಕೇಳಿ ಶ್ರೀರಾಮನು ಅತ್ಯಂತ ಸಂತುಷ್ಟಗೊಂಡು ಸೀತೆಯು ದೋಷರಹಿತಳು ಎಂಬ ಭಾವನೆಯಿಂದ ಸೀತೆಯನ್ನು ಪರಿಗ್ರಹಿಸುತ್ತಾನೆ. ಶ್ರೀರಾಮನು ವಿಭೀಷಣನಿಗೆ ಲಂಕಾರಾಜ್ಯದ ಪಟ್ಟಾಭಿಷೇಕ ಮಾಡುತ್ತಾನೆ. ಯುದ್ಧದಲ್ಲಿ ಸತ್ತಿದ್ದ ವಾನರ ಸೇನೆಗೆ ಪ್ರಾಣದಾನ ಮಾಡಿ ನಿದ್ರಿಸುತ್ತಿದ್ದವರು ಏಳುವಂತೆ ಎಬ್ಬಿಸಿ ಸುಗ್ರೀವ, ವಿಭೀಷಣ, ಸೀತಾ, ಲಕ್ಷ್ಮಣ, ಹನುಮಂತ ಸಮೇತನಾಗಿ ಪುಷ್ಪಕ ವಿಮಾನದಲ್ಲಿ ಕುಳಿತು ನಂದಿಗ್ರಾಮವನ್ನು ತಲುಪುತ್ತಾರೆ. ಭರದ್ವಾಜ ಮಹರ್ಷಿಗಳ ಆಶ್ರಮದಲ್ಲಿ ಪರಿವಾರ ಸಮೇತನಾಗಿ ಶ್ರೀರಾಮ ಇಳಿಯುತ್ತಾನೆ. ಅಂದಿಗೆ ಶ್ರೀರಾಮನು ಅಯೋಧ್ಯೆಯಿಂದ ಹೊರಟು 14 ವರ್ಷಗಳಾಗಿರುತ್ತದೆ. 14ನೆಯ ವರ್ಷ ತುಂಬಿದ ಕೂಡಲೇ ಅಯೋಧ್ಯೆಗೆ ಬರುವುದಾಗಿ ಶ್ರೀರಾಮನು ಭರತನಿಗೆ ವಚನ ನೀಡಿರುತ್ತಾನೆ. ಆ ಸಮಯದೊಳಗೆ ರಾಮನು ಬರದಿದ್ದರೆ ಅಗ್ನಿ ಪ್ರವೇಶ ಮಾಡುವುದಾಗಿ ಭರತ ಸಂಕಲ್ಪಿಸಿರುತ್ತಾನೆ. ಹಾಗಾಗಿ ರಾಮನು ತಾನು ಪರಿವಾರ ಸಮೇತನಾಗಿ ಬರುತ್ತಿರುವುದಾಗಿ ಹನುಮಂತನೊಡನೆ ಸಂದೇಶ ಕಳುಹಿಸುತ್ತಾನೆ. ಭರದ್ವಾಜ ಮಹರ್ಷಿಗಳ ಆತಿಥ್ಯ ಸ್ವೀಕರಿಸಿ ಅವರಿಂದ ಬೀಳ್ಕೊಟ್ಟು ಪುಷ್ಪಕ ವಿಮಾನದಲ್ಲಿ ಸುಗ್ರೀವಾದಿಗಳೊಡನೆ ಆಕಾಶ ಮಾರ್ಗದಲ್ಲಿ ಹೋಗುತ್ತಿದ್ದಾಗ ಸುಗ್ರೀವನು ವಿಭೀಷಣನಿಗೆ ಎಲ್ಲ ಸಂಗತಿಗಳನ್ನು ವಿವರಿಸುತ್ತಾನೆ. ನಂತರ ಶ್ರೀರಾಮನು ಸೀತಾಸಹಿತನಾಗಿ ಪಟ್ಟಾಭಿಷಿಕ್ತನಾಗಿ ರಾಜ್ಯಭಾರ ವಹಿಸಿಕೊಳ್ಳುತ್ತಾನೆ. ಶ್ರೀರಾಮನು ರಾಜ್ಯವಾಳುತ್ತಿದ್ದಾಗ ದೇಶ ಹಾಗೂ ಪ್ರಜೆಗಳ ಸ್ಥಿತಿ ಹೇಗಿತ್ತು ಎಂಬುದರ ವರ್ಣನೆ ಹೀಗಿದೆ. ಪ್ರಜೆಗಳು ಆರೋಗ್ಯವಾಗಿಯೂ ದೃಢಕಾಯರಾಗಿಯೂ ಆನಂದವಾಗಿಯೂ ಇದ್ದರು. ಜನರ ಜೀವನ ಧರ್ಮಮೂಲವಾಗಿದ್ದಿತು. ಇಡೀ ಪ್ರಪಂಚವು ಸುಧಾರ್ಮಿಕವಾಗಿದ್ದಿತು. ದುರ್ಭಿಕ್ಷದ ಭಯ ಇರಲಿಲ್ಲ. ಪುತ್ರ ಮರಣದ ಭಯ ಇರಲಿಲ್ಲ. ಹಾಗಾಗಿ ವಿಧವೆಯರಾಗುವ ಸಂಭವವೇ ಇರಲಿಲ್ಲ. ದೇಶದಲ್ಲಿ ಅಗ್ನಿಯ ಭಯವಿಲ್ಲ. ಅತ್ಯಧಿಕ ಪ್ರವಾಹದ ಬಿರುಗಾಳಿಗಳ ಭಯವಿರಲಿಲ್ಲ. ಅನಾರೋಗ್ಯವಿರಲಿಲ್ಲ. ಅನಾವೃಷ್ಟಿಯಿಂದ ಬೇಳೆಕಾಳುಗಳಿಲ್ಲದೆ ಜನಗಳು ಹಸಿವೆಯಿಂದ ಬಳಲುವ ಸಂಭವವೇ ಇರಲಿಲ್ಲ. ಕಳ್ಳಕಾಕರ ಭಯವಿರಲಿಲ್ಲ. ಧನಧಾನ್ಯದಿಂದ ದೇಶವು ಸುಭಿಕ್ಷವಾಗಿತ್ತು. ಕೃತಯುಗದಲ್ಲಿ ಮಾನವರು ಹೇಗೆ ಸದಾ ಆನಂದದಿಂದ ಇರುತ್ತಿದ್ದರೋ ಹಾಗೆಯೇ ತ್ರೇತಾಯುಗದಲ್ಲಿ ರಾಮಚಂದ್ರನ ಆಳ್ವಿಕೆಯಲ್ಲಿಯೂ ಸಹ ಇರುತ್ತಿದ್ದರು. ಶ್ರೀರಾಮನು ಬಹುಸುವರ್ಣಕವೆಂಬ ಯಾಗ ಹೋಮಾದಿಗಳನ್ನು ಮಾಡಿ ಕೋಟಿ ಸಂಖ್ಯೆಯ ಗೋದಾನಗಳನ್ನು ಮಾಡಿ 11,000 ವರ್ಷಗಳ ಕಾಲ ರಾಜ್ಯ ಪರಿಪಾಲನೆ ಮಾಡಿ ಬ್ರಹ್ಮಲೋಕವನ್ನು ಸೇರುತ್ತಾನೆ. ವಾಲ್ಮೀಕಿಗಳೇ, ನಾನು ಈಗ ಹೇಳಿದ ರಾಮಾಯಣವು ಅತ್ಯಂತ ಪವಿತ್ರವಾದುದು. ಅನುದಿನವೂ ರಾಮಾಯಣದ ಶ್ರವಣ ಕೀರ್ತನೆಗಳು ಮಾನವನನ್ನು ಮಹಾಪಾಪಗಳಿಂದ ವಿಮುಕ್ತಿಗೊಳಿಸುತ್ತದೆ. ಇದು ವೇದಕ್ಕೆ ಸಮಾನವಾದುದು. ಈ ಮಹಾಚರಿತವನ್ನು ಯಾರು ಪಠಣ ಮಾಡುವರೋ ಅವರು ಸರ್ವ ಪಾಪಗಳಿಂದಲೂ ವಿಮುಕ್ತರಾಗುತ್ತಾರೆ, ದೀರ್ಘಾಯುಷ್ಯವನ್ನು ಹೊಂದುತ್ತಾರೆ. ರಾಮಾಯಣವನ್ನು ಪ್ರತಿದಿನ ಪಾರಾಯಣ ಮಾಡುವವನು ಪುತ್ರ ಪೌತ್ರ ಪರಿವಾರ ಸಮೇತರಾಗಿ ಕಾಲಾಂತರದಲ್ಲಿ ಸ್ವರ್ಗ ಸೇರಿ ಪೂಜಿಸಲ್ಪಡುತ್ತಾರೆ. ಪಾರಾಯಣ ಮಾಡುವ ಪ್ರತಿ ಮನುಷ್ಯನು ಶ್ರೇಷ್ಠನೆನಿಸಿಕೊಳ್ಳುತ್ತಾನೆ. ಹೀಗೆ ನಾರದರು ಬ್ರಹ್ಮನಿಂದ ಉಪದಿಷ್ಟವಾದ ಶತಕೋಟಿ ಪ್ರವಿಸ್ತರದ ರಾಮಾಯಣವನ್ನು ವಾಲ್ಮೀಕಿ ಮಹರ್ಷಿಗಳಿಗೆ ಹೇಳುತ್ತಾರೆ. ಓಂ ತತ್ಸತ್. Thanks everyone for watching this video.